ಅದನ್ನು ಬರ್ತೀನಿ. ಸರ್ ಪ್ರೊವೊಕೇಶನ್ ಎಲ್ಲಿಂದ ಬಂದಿರ್ಬೋದು ಆ ಹುಡುಗರಿಗೆ? ಒಂದು ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕೆ ಹಂಗ ಅನಿಸ್ತು? ಮಸೀದಿ ಮುಂದೆ ಯಾಕೆ ಹೋಗ್ಬಾರ್ದು ಈ ಪ್ರೊಸೆಷನ್ ಅಂತ ಅನಿಸ್ತು? ಯಾಕೆ ಕಲ್ಲೊಡಿದ್ರು? ಏನ್ ಮನಸ್ಥಿತಿ ಅದು? ಯಾಕೆ ಹಂಗಾಯ್ತು ತಮ್ಮ ಪ್ರಕಾರ? 23 ವಾರ್ಡ್ಗಳಲ್ಲಿ ಇದೊಂದು ವಾರ್ಡ್ ರಾಮ್ ರಹೀಂ ನಗರ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಸಣ್ಣ ಗ್ರಾಮ ನೋಡಿ, ಹೆಸರೇ ರಾಮ್ ರಹೀಂ. ಹೌದು ಕೇಳಿ, ಅದರಲ್ಲಿರೋದೇ 1180 ಜನ, ಅದರಲ್ಲಿ ಕೇವಲ 320 ಜನ ಮುಸಲ್ಮಾನರು. ಅಲ್ಲಿ ರಾಧಾ ಯಾರು, ಅಬ್ದುಲ್ ರಜಾಕ್ ಯಾರು ಅನ್ನೋದು ಒಬ್ರಿಗೊಬ್ರು ಚೆನ್ನಾಗಿ ಪರಿಚಯ, ಯಾರು ಆಚೆಯವ್ರು ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಗಣೇಶನ್ ಮೆರವಣಿಗೆ ಮಸೀದಿ ಬಿಟ್ಟು ಮುಂದಕ್ಕೆ ಹೋಯ್ತು, ಕರೆಂಟ್ ಹೋಯ್ತಂತೆ, ಸಡನ್ ಆಗಿ ಕಲ್ತೂರಾಟ ನಡೀತಂತೆ. ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ, ನನ್ನ ಹತ್ರ ಇರೋ ವಿಡಿಯೋ ಪ್ರಕಾರ ಮಸೀದಿ ಕಡೆಯಿಂದ ಯಾವ ಕಲ್ಲು ಬಂದಿಲ್ಲ. ಈಗ ಒಂದ್ ನಿಮಿಷ, 21 ಜನನ ಅರೆಸ್ಟ್ ಮಾಡಿದಾರಲ್ಲ ಸರ್, ಅವರೆಲ್ಲ ಯಾರು? 2 ಅವರಲ್ಲಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ವಿಡಿಯೋ ಹಾಕಿ CCTV ನೋಡಿ ಇವ್ರು ಇದ್ರು ಅಂತ ಅರೆಸ್ಟ್ ಮಾಡಿದ್ರ? ಮತ್ತೆ ಹೆಂಗ ಅರೆಸ್ಟ್ ಮಾಡಿದ್ರು 21 ಜನ? ಈ ಬಿಜೆಪಿ ಅವರ ಒತ್ತಡ ಮೇಲೆ ಅವರು ಕೇಳಿ ಒಂದು ನಿಮಿಷ, ಒಂದು ಪೊಲೀಸ್ ಪೊಸಿಷನ್ ಅಲ್ಲಿ ಇದ್ದಾಗ ಸೀನಿಯರ್ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು. ಎಮರ್ಜೆನ್ಸಿಯಲ್ಲಿ ಯಾರ್ಯಾರು ಅದು ಪೊಲೀಸ್ನವರು ಹೇಳ್ಬೇಕು, ನಾನೆಲ್ಲ ಹೇಳೋದು. ಅದು ಪೊಲೀಸ್ನವರು ಹೇಳ್ಬೇಕು. ತನಿಖೆ ನಡೀಲಿ. 2 ಗಂಟೆಯಲ್ಲಿ ಯಾವ CCTV ನೋಡಿ ಅರೆಸ್ಟ್ ಮಾಡಿದ್ರಿ? ಅದು ನನ್ನ ಪ್ರಶ್ನೆ ಇದೆ. ಸುಮ್ನೆ ಯಾರನ್ನ ಎತ್ತಾಕೊಂಡ್ ಬಂದಿದ್ದಾರೆ? 100%. 2 ಗಂಟೆಯಲ್ಲಿ ಹೆಂಗ್ ನೋಡಿದ್ರು CCTV? ಹೆಂಗ್ ನೋಡಿದ್ರಿ ಕಶ್ಯಪ್ ಅವ್ರೆ CCTV? ಅಲ್ಲ, ಯಾರ್ಯಾರನ್ನ ಕರ್ಕೊಂಡ್ ಬಂದು ಫಿಟ್ ಮಾಡ್ತಿರಲ್ಲ ನೀವು. ಇದೇನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನ ಹಿಂದೂಗಳು ನಂಬಲ್ಲ, ಮುಸಲ್ಮಾನರು ನಂಬಲ್ಲ. ಪಾಪ ಕಾಂಗ್ರೆಸ್ನವ್ರನ್ನ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ರಜಾಕ್ ಅವ್ರೆ ನಿಮ್ಮನ್ನ ನಂಬ್ತಿಲ್ವಲ್ಲ? ಸರ್ವ ಜನಾಂಗದ ಶಾಂತಿಯ ತೋಟ ಬಯಸೋರು ನಾವು. ನಮಗೆ ಜನರ ಬದುಕು ಮುಖ್ಯ. ಬಿಜೆಪಿ ಅವರ ಭಾವನೆ ಜೊತೆ, ಬಿಜೆಪಿ ಅವ್ರ ತರ ನಾವು ಅವರ ಭಾವನೆ ಜೊತೆ ಆಟ ಆಡಲ್ಲ ನಾವು. ನಮಗೆ ಜನರ ಬದುಕು ಕಟ್ತೀವಿ ನಾವು. ಬಿಜೆಪಿ ಅವರು ಅವ್ರ ಭಾವನೆ ಇಟ್ಕೊಂಡು ಚೆಲ್ಲಾಟ ಆಡ್ತಾರೆ, ಜನರ ಭಾವನೆ ಇಟ್ಕೊಂಡು ಚೆಲ್ಲಾಟ ಆಡ್ತಾರೆ. ಪೊಲೀಸ್ ಅವರಿಗೆ, ಲೋಕಲ್ ಪೊಲೀಸ್ಗೆ, SP ಗೆ, ಲೋಕಲ್ ಪೊಲೀಸ್ ಟೀಮ್ಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಏನು ವಿತ್ ಪಿಕ್ ಆ್ಯಂಡ್ ಚೂಸ್ ಮಾಡಿಲ್ಲ. ಯಾರೇ ತಪ್ಪು ಮಾಡಿರಲಿ, ರಹೀಮನೇ ಆಗಿರಲಿ, ಬಾಲಕೃಷ್ಣನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರನ್ನ ಕರ್ಕೊಂಡ್ಬಂದು ಒಳಕ್ ಹಾಕಿ ಅಂತ ಕಾಕತಾಳೀಯವಾಗಿ 21 ಜನ ಎಲ್ಲರೂ ಮುಸಲ್ಮಾನ್ರೆ. ಹೌದು, ಮಾಡಿರ್ಬೋದು. ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀಲಿ. ಇನ್ವೆಸ್ಟಿಗೇಷನ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗ್ಲಿ. ಏನಾಗಿದೆ ಪ್ರೂವ್ ಮಾಡುತ್ತೆ. ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋದು ಬೇಡ. ಸರ್ಕಾರ ಪೊಲೀಸ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಅದಕ್ಕೋಸ್ಕರ 1 ಅವರ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲ 1 ಅವರ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅವರು ಫ್ರೀ ಹ್ಯಾಂಡ್ ಇದೆ, ನಾವೇನು ಹಸ್ತಕ್ಷೇಪ ಮಾಡಿಲ್ಲ. ಇವ್ರು ಅರೆಸ್ಟ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಅವ್ರು ತಗೊಂಡಿದ್ದಾರೆ. ಅವರ ಒಂದು ಕ್ರಮ, ಅದಕ್ಕೆ ನಾವು ಸ್ವಾಗತ ಮಾಡಬೇಕು. ಸರ್, ಪದೇ ಈಗ ಇತ್ತೀಚೆಗೆ ಗಣೇಶ ವಿಸರ್ಜನೆ ಅನ್ನೋದು ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ತೇನ್ ಧ್ವಜ ಹಾರಿಸೋದು ಅಥವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದು ಅಥವಾ ಇವತ್ತು ಮಸೀದಿಗೆ ಕಲ್ಲೊಡೆಯೋದು, ನಾವು ಪಿಕ್ ಆ್ಯಂಡ್ ಚೂಸ್ ಮಾಡೋದಲ್ಲ. ಇತ್ತೀಚೆಗೆ 15 ದಿನದಲ್ಲಿ ನಡೆದಂಥ ಘಟನೆಗಳನ್ನು ನಾವು ಹೇಳ್ತಾ ಇದ್ದೀವಿ. ಅದು ಯಾರೋ ಕಲಾಸಿಪಾಳ್ಯದಲ್ಲಿ ಯಾರೋ ಕೇಸರಿ ಶಾಲೆ ಹಾಕೊಂಡ್ರು ಅಂತ ಅವ್ರ ಮೇಲೆ ಹಲ್ಲೆ ಮಾಡೋದು, ಈ ಥರದ ಘಟನೆಗಳು ನಂಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಸಿ ಕ್ಲಾರಿಟಿ ಇಲ್ಲ ನನಗೂ ಅದ್ರ ಬಗ್ಗೆ. ಸೊ ಪದೇ ಘಟನೆಗಳಿಗೆ ಮುಸಲ್ಮಾನರ ತುಷ್ಟೀಕರಣ ಕಾರಣ ಅಂತ BJP ಆರೋಪ ಮಾಡ್ತಾ ಇರೋದು. ಸೊ ಅದಕ್ಕೆ ನಿಮ್ಮ ಹತ್ರ ಏನ್ ಡಿಫೆನ್ಸ್? ನೋಡಿ ಮೇಡಮ್, ನಾವು ಯಾವ ಜನಾಂಗವನ್ನು ಓಲೈಸಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಬಯಸ್ತೀವಿ. ಎಲ್ಲಾರ್ಗೂ ನಾವು ಒಂದೇ ತರ ಕಾಣ್ತೀವಿ. ದಲಿತಂಗೂ ಕೊಡ್ತೀವಿ, ಮುಸ್ಲಿಂಗೂ ಕೊಡ್ತೀವಿ, ಬ್ರಾಹ್ಮಣರಿಗೂ ಕೊಡ್ತೀವಿ, ಎಲ್ಲಾರ್ಗೂ ಒಂದೊಂದು ಯೋಜನೆಗಳನ್ನ ರೂಪಿಸ್ತೀವಿ. ಹಂಗನ್ಬಿಟ್ಟು ಒಂದೇ ಕೋಮಿಗೆ, ಒಂದೇ ಜಾತಿಗೆ ನಾವು ತುಷ್ಟೀಕರಣ ಮಾಡುವ ನಮ್ಗೆ ಅವಶ್ಯಕತೆ ಇಲ್ಲ. BJP ಅವ್ರ ತರ ಇಲ್ಲ, ಬೇರೆಯವ್ರ ತರ ನಮ್ಗೆ. ನೀವು ಖಂಡಿಸ್ತೀರಾ ಈ ಪ್ಯಾಲೆಸ್ತೇನ್ ಧ್ವಜವನ್ನ? ನೋಡಿ, ಎಲ್ಲಾನು ಖಂಡಿಸ್ತೀವಿ ಮೇಡಮ್. ನೆಲದ ಕಾನೂನು ಗೌರವ ಕೊಡ್ಬೇಕು. ನೆಲದ ಕಾನೂನು ಗೌರವ, ನೆಲದ ಕಾನೂನು ಗೌರವ ಕೊಡ್ಬೇಕು. ಇವಾಗ ನೋಡಿ, ಯಾರು ಏನ್ ತಪ್ಪು ಮಾಡ್ತಾರೆ, ಲೋಕಲ್ ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ. ತಪ್ಪೇನೇ ಇಲ್ಲ ಸರ್. ನೀವು ನಾಳೆ ಪಾಕಿಸ್ತಾನ ಧ್ವಜ ಹಾರಿಸ್ಬಿಡಿ. ಅಬ್ದುಲ್ ರಜಾಕ್ ಅವರೇ, ಅಲ್ಲ ಸರ್, ನೀವು ನಾಳೆ ಪಾಕಿಸ್ತಾನ, ಇಂಡಿಯಾ ಸಪೋರ್ಟ್ ಪಾಕಿಸ್ತಾನ ಅಂತ ನೀವು ಪಾಕಿಸ್ತಾನ ಧ್ವಜ ಹಿಡಿಬಿಡಿ ಸರ್. ಅಲ್ಲ ಸರ್, ನಿಮಗೆ ಭಾರತದ, ಒಂದ್ ನಿಮಿಷ ಸರ್, ಭಾರತದ ಧ್ವಜವನ್ನ ಹಿಡಿದು, ಅಲ್ಲ ಸರ್, ಭಾರತದ ಧ್ವಜವನ್ನ ಹಿಡಿದು ನೀವು ಪ್ರತಿಭಟನೆ, ಮೆರವಣಿಗೆಯನ್ನ ಮಾಡಿದ್ದಾರೆ, ಅದನ್ನ ಮೆಚ್ತಾ ಇದ್ವಿ. ಪ್ಯಾಲೆಸ್ತೇನ್ ಧ್ವಜ ಹಿಡಿದು ತಪ್ಪೇನಿಲ್ಲ ಅಂದ್ರೆ ನಾಳೆ ಪಾಕಿಸ್ತಾನ ಧ್ವಜ ಹಿಡಿದಿ ಸರ್. ಅಬ್ದುಲ್ ರಜಾಕ್ ಅವರೇ, ನಾಳೆ ಪ್ರತಿಭಟನೆಯಲ್ಲಿ ಒಂದು ಭಾರತದ ಧ್ವಜ ತೋರಿಸಿ. ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ
ಒಂದು ಭಾರತದ ಧ್ವಜ ತೋರಿಸಿ. ಸರಿ, ಬೇರೆ ದೇಶದ ಏನಾದ್ರು ಧ್ವಜ ಹಿಡಿದ್ರಾ? ಕೇವಲ ಒಂದು ಬೇರೆ ತೋರಿಸಿ. ದೇಶದ ಧ್ವಜ ಹಿಡಿದ್ರಾ? ನಮ್ಮ ಯಾವ ಮಿಲಾದಲ್ಲಿ ರಜಾಕ್ ಅವರೇ, ಭಾರತದ ಧ್ವಜ ಇಲ್ಲ ಸರಿ, ತೋರಿಸಿ. ಸರಿ ಆಯ್ತು ಸರ್, ಇವತ್ತು ಪಾಕಿಸ್ತಾನ ಧ್ವಜ ಹಿಡಿದಿದ್ದಾರೆ, ನಿಮ್ಗೆ ಅದು ಫೈನ್. That is ನಾಳೆ not wrong. ನಾಳೆ ಪಾಕಿಸ್ತಾನ ಧ್ವಜ That ಹಿಡಿದಿದ್ದಾರೆ. is not an offense. ಸರಿ, ಪಾಕಿಸ್ತಾನ ಧ್ವಜ ಹಿಡಿದಿದ್ದಾರೆ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ, ಚಂದ್ರಶೇಖರ್ ಅವರೇ ಒಂದ್ ನಿಮಿಷ ಸುಮ್ರಿ. ನಾಳೆ ಪಾಕಿಸ್ತಾನ ಧ್ವಜ ಹಿಡೀರಿ ಮೇಡಮ್ ಅದು it's not wrong. ದಯವಿಟ್ಟು ಒಂದ್ ನಿಮಿಷ ಪಾಕಿಸ್ತಾನ ಕೇಳಿಸ್ಕೊಳ್ಳಿ. ಧ್ವಜ ಹಿಡೀರಿ. ನಮ್ಮ ದೇಶದ ಜೊತೆ ಆಯ್ತು. ಯಾರಾದ್ರೂ ದ್ವೇಷ ಇದ್ದು ಹಾ. ಅದು ಚೈನಾ ಆಗಿರ್ಲಿ, ಪಾಕಿಸ್ತಾನ ಆಗಿರ್ಲಿ, ಬೇರೆ ಯಾವ ದೇಶನೇ ಆಗಿರ್ಲಿ, ಅದ್ರ ಬಗ್ಗೆ ಯಾರಾದ್ರೂ ನೀವ್ ಇದ್ ಮಾಡಿದ್ರೆ ಯಾರು decide ತಪ್ಪು. ಮಾಡಕ್ಕೆ ದ್ವೇಷ ಬಟ್ ಇದೆಯಾ ಇಲ್ವಾ ಅಂತ? ಪ್ರಪಂಚದ ಇಷ್ಟೊಂದು ಅಲ್ಲ, ದೇಶದಲ್ಲಿ ದ್ವೇಷ ಇದೆಯಾ ಅಲ್ವಾ ಇವಾಗ ಅಂತ ಅರ್ಜೆಂಟಿನಾ ನೀವು ಫುಟ್ಬಾಲ್ ಆಡುತ್ತೆ, ರಾಜತಾಂತ್ರಿಕ ವ್ಯವಸ್ಥೆಯ ಮಹಾನ್ ಅರ್ಜೆಂಟಿನಾ expert ಫುಟ್ಬಾಲ್ ನೀವು. ಆಡುತ್ತೆ. ನಾನು ಈ ಅರ್ಜೆಂಟಿನಾ ಜಿಲ್ಲೆದ ಟೀಚರ್ ಮೆರವಣಿಗೆ ಮಾಡ್ತಾ ಇರುವಂತಹ ಜನ ಅರ್ಜೆಂಟಿನಾ ಫುಟ್ಬಾಲ್ ಆಡುವಾಗ ನಾನು ಟೀಚರ್ ಹಾಕಿದೆ. ಅರ್ಜೆಂಟಿನಾ ಅರ್ಜೆಂಟೈನಾ ಫುಟ್ಬಾಲ್ ಅಲ್ಲ ಸರ್, ಪಾಕಿಸ್ತಾನ ಧ್ವಜ ನಾಳೆ ಪಾಕಿಸ್ತಾನ ಹಿಡಿದಿರೋದ್ರಲ್ಲಿ ಬಗ್ಗೆ ಕೇಳ್ತೀರಾ? ಪಾಕಿಸ್ತಾನ ಹೇಳ್ತೀರಾ ಒಂದೇ, ನೀವು? ಪಾಕಿಸ್ತಾನ ಒಂದೇ, ಎಲ್ಲ ಅದು ಅವರ ಒಂದೇ. ರೀತಿ. ನಮ್ಮ ದೇಶದ ಅದು ಧ್ವಜ ಅವರ ಹಿಡಿಯೋದಕ್ಕೆ ನಿಮ್ ಕೈಲಾಗಲ್ಲ. ಅಯ್ಯೋ, ತಪ್ಪೇನಿಲ್ಲ ಅದ್ರಲ್ಲಿ. ಹೌದು, ತಪ್ಪೇನಿಲ್ಲ. ನಾಳೆ ಪಾಕಿಸ್ತಾನ ಏನಿಲ್ಲ ಹಿಡೀರಿ. ಅದ್ರಲ್ಲಿ. ಚಂದ್ರಶೇಖರ್ ಅವರೇ ಬಿಡಿ, ಏನಕ್ಕೆ ಅರ್ಥ ಚಂದ್ರಶೇಖರ್ ಅವರೇ ಆಯ್ತು, ನಾಳೆ ಪ್ಯಾಲೆಸ್ಟೀನ್ ಜಿಂದಾಬಾದ್ ಅಂದ್ರೆ ನಾಳೆ ತಪ್ಪು. ಪಾಕಿಸ್ತಾನ ಹಿಡಿ. ಇಸ್ರೇಲ್ ಜಿಂದಾಬಾದ್ ಹೇಳ್ಬೇಕಾ? ಕರೆಕ್ಟ್ ಇದೆ, ಹೇಳ್ಬೇಕಾ? ಕರೆಕ್ಟ್ ಇದೆ. ಪಾಕಿಸ್ತಾನಕ್ಕೆ ಹೋಗಿ ಯಾಕೆ ಇರ್ತೀರಾ? ಹೋಗಿ ಪಾಕಿಸ್ತಾನಕ್ಕೆ, ಪಾಕಿಸ್ತಾನ ಮೇಲೆ ಅಷ್ಟು ಪ್ರೀತಿ ಇದ್ರೆ ಹೋಗಿ. ಚಂದ್ರಶೇಖರ್ ಅವರೇ, ಅಯ್ಯ, ನೀವು ಇದೇ ಮನಸ್ಥಿತಿ ಅಂತ, ಸರ್, ಒಂದ್ ನಿಮಿಷ. ಇದೇ ಜಿಹಾದಿ ಮನಸ್ಥಿತಿ ಅಂತ ಹೇಳಿದ್ದನ್ನ. ಕೂತ್ಕೋಬೇಕು ಒಂದ್ ನಿಮಿಷ, ಸುಮ್ಮನೆ. ಚಂದ್ರಶೇಖರ್ ಅವರೇ, ಇನ್ನು ಮಾರಲ್ ಇಬ್ರು ಸೈನ್ಸ್ guest ಕ್ಲಾಸ್ ಇದ್ದಾರೆ. ಬಂದಿಲ್ಲ. ಅಬ್ದುಲ್ ರಜಾಕ್ ಅವರೇ, ಮಾರಲ್ ಸೈನ್ಸ್ ಕ್ಲಾಸ್ ಆಯ್ತು, ಇದೇ ಆಯ್ತು. ಮನಸ್ಥಿತಿ ರೀ. ಇರ್ಲಿ ಒಪ್ಕೊಳ್ಳಿ ನಿಮ್ಮ ಮನಸ್ಥಿತಿನ. ಇರ್ಲಿ, ಪರವಾಗಿಲ್ಲ. ಚಂದ್ರಶೇಖರ್ ಅವರೇ, ನಿಮ್ ತರ ನೀಚ ಮನಸ್ಥಿತಿ ಇಲ್ಲ. ನಾಟಕಗಳು ದೇಶದ ಧ್ವಜವನ್ನ ಆಡ್ತಿಲ್ಲ. ಒಂದ್ ನಿಮಿಷ. 2002 ಆಯ್ತು. ಆ ನೀಚ ಮನಸ್ಥಿತಿ ಇಲ್ಲ ಆಯ್ತು, ನನ್ನಲ್ಲಿ. ಆಯ್ತು. ಕುತ್ಕೋಬೇಕು ಸುಮ್ನೆ. ದೇಶಕ್ಕೆ ಬಾಂಬ್ ಬಿಡೋರು ಅರೆ, ದೇಶಕ್ಕೆ ಹಾಳು ಮಾಡೋರು. ಇದು ಒಳ್ಳೇದಲ್ಲ, ನೀವು ಆಡ್ತಾ ಇರೋದು ಸರಿ ಇಲ್ಲ. ಚಂದ್ರಶೇಖರ್ ಅವರ ನನಗ್ ಮಧ್ಯ ಪಾಠ ಬಾಯಿ ಹೇಳ್ಬಿಟ್ಟವ್ರು. ರೀ, ಎಷ್ಟ್ ಸರಿ ಹೇಳ್ಬೇಕು ನಿಮ್ಗೆ? ನಮ್ಮ ಮತ್ತೆ ನೀವು ದೇಶದ ಇದು ಮಾಡ್ಬೇಡಿ, ಉದ್ರೇಕ ಸ್ವಾತಂತ್ರ್ಯದ ಮಾಡ್ಬೇಡಿ. ಹೋರಾಟಕ್ಕೆ ಅಬ್ದುಲ್ ಬಹಿಷ್ಕಾರ ರಜಾಕ್ ಮಾಡಿದವರು ಅವರೇ, ನೋಡಿ. ನಮಗ್ ಪಾಠ ಹೇಳ್ತಾರ, ಅವ್ರು ರಾಷ್ಟ್ರೀಯತೆ ಬಿಡಿ. ಪಾಠ. ಅಬ್ದುಲ್ ರಜಾಕ್ ಅವರೇ, ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ತಪ್ಪಿಲ್ಲ. ಯಾರು ಹೇಳಿದ್ದು? ನೀವ್ ಹೇಳಿದ್ರಲ್ಲ ಈಗ. ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವ್ ನಮ್ಮ ಹೇಳಿದ್ರಿ, ನಿಮ್ಮ ದೇಶದ ಬಾಯಲ್ಲಿ ಜೊತೆ ಬಂತು, ಹೌದಾ? If there is an enemy ಒಂದ್ ನಿಮಿಷ. state, ಒಂದ್ ಅದು ನಿಮಿಷ. ತಪ್ಪು. ಆಯ್ತು, Palestine is not No, 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 ಒಂದ್ ನಿಮಿಷ. India supports Palestine. ಆಯ್ತು, ಜೋರ್ ಚೀರೋದ್ ಬೇಡ. ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ ತಪ್ಪಿಲ್ಲ. ನೀವ್ ಹೇಳಿ, ಹೇಳಿ. ನೀವ್ ಅಂದ್ರಲ್ಲ ನೀವ್ ಈಗ, ಹೇಳ್ಕೊಳ್ಳಿ. ನಿಮ್ ನಿಮ್ ಬಾಯಿಂದಾನೆ ಈ ಬಂತು. ಬೇಕಾದ್ರೆ ದೇಶದಲ್ಲಿ ಕಟ್ ಮಾಡಿ ರಿಪೀಟ್ ನೋಡಿ ಮೇಡಮ್, ಧರ್ಮದ ಬಗ್ಗೆ ರಿಪೀಟ್ ಒಂದ್ ಹಾಕ್ಸ್ತೀನಿ. ನಿಮಿಷ. ಪಾಕಿಸ್ತಾನ್ ಒಂದ್ ಜಿಂದಾಬಾದ್ ನಿಮಿಷ. ಅಂದಿದ್ ತಪ್ಪು. ಚಂದ್ರಶೇಖರ್ next question ಬಂದ್ಬಿಡಿ ಇಲ್ಲಿ. ನಾನು ಬನ್ನಿ ಇಲ್ಲ, ಚಂದ್ರಶೇಖರ್. ಒಂದೂನು ಅದು. ಚಂದ್ರಶೇಖರ್ ಬನ್ನಿ, ಬಂದಾಗಿಂದ ನೀವು ಒಬ್ಬ ಪಾರ್ಟಿ ಮಾತಾಡ್ತಿರೋದಲ್ಲ. ವಕ್ತಾರರಲ್ಲ ನೀವು. ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಅಲ್ಲಿ ನನ್ ಕೂತ್ಕೊಂಡ್ರೆ ಕೆಲಸ ನೀವು ನಾನು ಮಾಡಿ. ಕೂತ್ಕೊಳ್ಳಲ್ವಲ್ಲ. ಒಂದ್ ನಿಮಿಷ ಆಯ್ತು. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಮೇಡಮ್, ತಪ್ಪಿಲ್ಲ. ದಯವಿಟ್ಟು ಇದು ರಜಾಕ್ ಅವ್ರ ಕೇಳಿಸ್ಕೊಳ್ಳಿ. ಸ್ಟೇಟ್ಮೆಂಟ್ ಗ್ಯಾರಂಟಿ ನ್ಯೂಸ್ ಮೇಡಮ್, ಅಲ್ಲಿ. ಕೇಳಿಸ್ಕೊಳ್ಳಿ. ಪಾಲಿಸ್ತಾನ್ ಧ್ವಜ ಹಾರಿಸಿದ್ರು ತಪ್ಪಿಲ್ಲ. ಇದು ರಜಾಕ್ ಅವರ ಮೇಡಮ್ ಸ್ಟೇಟ್ಮೆಂಟ್. ಕೇಳಿಸ್ಕೊಳ್ಳಿ. ಇವಾಗಲೇ ಒಂದ್ ಚಾನಲ್ ಅಲ್ಲಿ ಮಾತಾಡ್ಬಿಟ್ಟು ಬಂತಾ ಇದ್ದೀನಿ. ಅಲ್ಲೂ ಇದೇ ಪ್ರಶ್ನೆ ಬಂತು. ಧರ್ಮ ಏನ್ ಹೇಳುತ್ತಾರೆ, ನೀನ್ ಯಾವ ದೇಶದಲ್ಲಿ ವಾಸವಾಗ್ತೀಯೋ ಆ ದೇಶದ ಗೌರವ ಹೆಮ್ಮೆ, ನಿನ್ನ ಗೌರವ ನಿನ್ನ ಹೆಮ್ಮೆ. ಹಾಗಿರೋ ಸಂದರ್ಭದಲ್ಲಿ ಯಾವನಾದ್ರೂ ಈ ದೇಶದವನು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಆ ನಾಯಿಗಳಿಗೆ ನಾನಾಗ್ಲಿ ನನ್ನ ಸಮುದಾಯದ ಯಾರೇ ಆಗಿರ್ಲಿ ಅವ್ರಿಗೆ ಬೆಂಬಲನೂ ಇಲ್ಲ, ಅವರು ನಮ್ಮವರು ಅಲ್ವೇ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಅವ್ರೆ, ನಿಮ್ ಸ್ಟ್ಯಾಂಡ್ ಏನು? ಬಿಜೆಪಿ ಏನ್ ಹೇಳುತ್ತಾ ಅದೇ ನೀವು ಹೇಳೋದಲ್ವಾ? ಅಲ್ಲ, ಅದನ್ನ ಹೇಳಿ ಫಸ್ಟ್. ಹೌದು, ಬಿಜೆಪಿ ಏನ್ ಹೇಳುತ್ತೋ, ಪ್ರತಾಪ್ ಸಿಂಹ ಅವ್ರು ಏನ್ ಹೇಳ್ತಾರೋ ಅದನ್ನೇ ನೀವ್ ಹೇಳೋದು. ಜೊತೆಗೆ ಮಿತ್ರ ಪಕ್ಷ ಆಗಿರೋದ್ರಿಂದ ನಾವು ಹೌದೌದು, ಅವ್ರು ಹೇಳ್ದಂಗೆ ನೀವ್ ಹೇಳ್ಬೇಕು. ಯಾಕಂದ್ರೆ ನಿಮ್ಗದು ಒಂದ್ ನಿಮಿಷ, ನಿಮ್ಗೆ ಹಿಸ್ಟ್ರಿ ಇಲ್ಲ ಈ ತರ. ಈಗ ನೀವ್ ಹೇಳ್ತೀರಲ್ಲ ಅಲ್ಲ, ಮೇಡಮ್, ನೀವು ಒಂದ್ ನಿಮ್ ನಿಮಿಷ. ಪಕ್ಷದಲ್ಲಿ ಒಂದ್ ನಿಮಿಷ ಉಮೇಶ್ ಅವರೇ, ನಿಮ್ಮ ಪಕ್ಷದಲ್ಲಿ ಜಾತ್ಯತೀತ ಇದೆ. ಸೊ ಹೀಗಾಗಿ ನಿಮ್ಗೆ ಹಿಸ್ಟ್ರಿ ಇಲ್ಲ. ಮೇಡಮ್, ಒಂದ್ ನಿಮಿಷ, ಜಾತ್ಯತೀತ ಅಂತಂದ್ರೆ ಒಂದ್ ನಿಮಿಷ, ಕೇವಲ ಬೇರೆಯವ್ರನ್ನೆಲ್ಲರನ್ನು ಅಲ್ಲ, ಓಲೈಸೋದಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಮ್ಮ ಧರ್ಮವನ್ನು ಸಹ ಸ್ವಾಮಿ. ನಾವು ಗೌರವಿಸೋದಂತಂದ್ರೆ ಪದೇ ಜಾತ್ಯತೀತ ಪದೇ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರ ಬಾಯಲ್ಲಿ ಬರುವಂತ ಏಕೈಕ ಪದ ಸರ್ವ ಜನಾಂಗದ ಶಾಂತಿಯ ತೋಟ. ಹೌದು. ಈ ಹಿಂದೆ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಾಗ ಆಜಾನು ಹಲಾಲು ಈ ತರದ ಸಂದರ್ಭಗಳಲ್ಲಿ ಅವ್ರು ಪದೇ ಪದೇ ಹೇಳಿದ್ರು ಇದು ಸರಿ ಇಲ್ಲ, ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಈ ತರದ ಕೋಮು ಭಾವನೆ ಕೆರಳಿಸಬಾರ್ದು ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಅದು ಹಳೆ JDS. ಈಗ ಹೊಸ JDS ಸ್ಟ್ಯಾಂಡ್ ಏನು? ನೀವು ಈ ರೀತಿಯಾದಂತಹ ಕೋಮು ಸಾಮರಸ್ಯ ಕದಡುವಂತಹ ಶಕ್ತಿಗಳನ್ನ ದೂರ ಇಡಬೇಕು ಅಂತಿರೋ, ಅಥವಾ ಈ ರೀತಿಯಾದಂತಹ ಪ್ರತಿಭಟನೆಗಳು ಅಥವಾ ಈ ಮೆರವಣಿಗೆಗಳು ಏನ್ ಮೊನ್ನೆ ನಡೆಯಿತು, ಹುಡುಗಿಯರಿಗೆಲ್ಲ ಏಟು ಬಿತ್ತಲ್ಲ, ಅದಕ್ಕೆ ತಾವು ಪ್ರೋತ್ಸಾಹ ಕೊಡ್ತೀರಾ? ಇಲ್ಲ, ನಾವು ಅಂತವಕ್ಕೆಲ್ಲ ಕೊಡೋದಿಲ್ಲ ಮೇಡಮ್. ಈ ಕೋಮು ಸೌಹಾರ್ದವನ್ನ ನಾಳೆ ಸಾಮೂಹಿಕ ವಿಸರ್ಜನೆಯಲ್ಲಿ ನೀವು ಇರ್ತೀರಾ? ಕದಡುವಂತ ಗಣೇಶ ವಿಸರ್ಜನೆಯಲ್ಲಿ ನೀವು ಇರ್ತೀವಾ? ನಾಳೆ ಇರ್ತೀರಾ? ಹೌದು, ಹೋಗ್ತೀರಾ? ಹೌದು. ಮತ್ತೆ ಅതെಂಗೆ? ಅಲ್ಲ, ಒಂದ್ ನಿಮಿಷ ಕೇಳಿ. ಡಬಲ್ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಮತ್ತೆ ನಮ್ಮ ಧರ್ಮದ ಕೋಮು ಸೂಕ್ಷ್ಮ ಪ್ರದೇಶ ಅಲ್ವಾ ಮೇಡಮ್? ಒಂದ್ ನಿಮಿಷ. ಅಲ್ಲ, ಅದು ಕೋಮು ಸೂಕ್ಷ್ಮ ಕೋಮು ಪ್ರದೇಶ ಸೂಕ್ಷ್ಮ ಅಲ್ವಾ? ಅಂತಂದ್ರೆ ಯಾವ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಒಂದು ನಿಮ್ಮ ಧರ್ಮದ ಅಲ್ಲ, ರಾಜಕೀಯ ಒಂದ್ ನಿಮಿಷ ನಾಯಕರು ಅಲ್ಲ, ಬೆಲೆ ಬಯಸ್ಕೊಳ್ಳೋದು ನಮ್ಮ ಏನಿರುತ್ತೆ? ಬಹುಸಂಖ್ಯಾತರಿಗೆ ನಿಮ್ಗೇನಿರುತ್ತೆ? ನಮ್ಮ ಅಲ್ಲಿನ ಜನ ಬಿಟ್ಕೊತಾರೆ ಮೇಡಮ್, ಒಂದ್ ನಿಮಿಷ.